ಒಳಗೆ ವಿರೋಧವಿದ್ರೂ ಕೂಡ ಬಹಿರಂಗವಾಗಿ ಯಾರು ವಿರೋಧ ಮಾಡಿದ್ವಿ ಅಂತ ಹೇಳಿ ಒಪ್ಕೊಳ್ಳೋಕ್ ತಯಾರಿಲ್ಲ ಅನ್ಸತ್ತೆ. ನಮ್ಮ ಸಮುದಾಯದ ಅಭಿಪ್ರಾಯವನ್ನ ಹೊರಹಾಕಿದ್ದೇವೆ. ಮುಂದಿನ ಸಂಪುಟ ಸಭೆಯಲ್ಲಿ, ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ವಿನಿಮಯ ಮಾಡಿಕೊಳ್ಳಲಾಗತ್ತೆ ಅಂತ ಹೇಳಿ ಈಗ ಬಡತನದಲ್ಲಿದ್ದಾರೆ, ಯಾರು ಶೈಕ್ಷಣಿಕ ಚರ್ಚೆ ಆಗ್ತಕ್ಕಂಥ ವಿಷಯದಲ್ಲಿ ಏರುಪೇರುಗಳಾಗುತ್ತೆ. ಇನ್ನು ಚರ್ಚೆ ಮುಂದುವರೆದಿದೆ. ತಾವೇನ್ ಸಲಹೆ ಕೊಟ್ರಿ? ನಾನ್ ಸಲಹೆ ಒಬ್ಬನೇ ಕೊಡಕ್ಕಾಗಲ್ಲ. ಇಂಡಿವಿಜುವಲ್ ಚರ್ಚೆ ಆದ್ಮೇಲೆ ಚರ್ಚೆ ಮುಂದುವರೆದಿದೆ. ಮತ್ತೆ ಮುಂದೆ ಕ್ಯಾಬಿನೆಟ್ ಬರುತ್ತೆ. ನೋ ಆಕ್ಷೇಪಣೆ ಲಿಖಿತ ರೂಪದಲ್ಲಿ ಕೊಡುವಂತೆ ಸಿಎಂ ಅದೇನು ಇಲ್ಲ. ಮುಂದೆ ಚರ್ಚೆ ಮುಂದುವರಿತದೆ. ನಮ್ ಜೊತೆ ಸಚಿವರಾದಂತ ತಿಮ್ಮಾಪುರ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಸಚಿವ ಸಂಪುಟ ಬಹಳ ಮಹತ್ವದ್ದು ಸರ್. ನಿಮ್ಮ ಸಮುದಾಯಕ್ಕೆ ಯಾವ ರೀತಿಯಾದಂತ ಒಂದು ವಿಚಾರವನ್ನ ಚರ್ಚೆ ಮಾಡಿದ್ದೀರಾ ಸರ್ ಸಿಎಂ ಜೊತೆ? ಚರ್ಚೆ ಮುಂದುವರೆದಾಗೆ ಹಿಂಗೆ ಆಗ್ಬಿಡುತ್ತೆ, ಇದು ಹಿಂಗಾಗುತ್ತೆ, ಮುಂದುವರೆದಿದೆ ಚರ್ಚೆ. ಏನೆಲ್ಲ ಸಲಹೆಯನ್ನು ಕೊಟ್ಟಿದ್ದೀರಾ ಸರ್? ಹಲವಾರು ಚರ್ಚೆಗಳಾಗಿದ್ದಾವೆ. ಅದನ್ನೆಲ್ಲ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಫೈನಲ್ ಆಗಿ ಹೇಳ್ತಾ ಇದ್ದೀವಿ ಸರ್. ಎಲ್ಲ ಸಮುದಾಯಗಳಿಗೂ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಚರ್ಚೆ ಆಗಿದೆ? ಎಲ್ಲ ಸಮುದಾಯಗಳು ನ್ಯಾಯ ಸಿಗಬೇಕು ಅನ್ನೋದೇ ಅದರ ಉದ್ದೇಶ. ಅದನ್ನು ಕಂಟಿನ್ಯೂ ಮಾಡ್ತಾರೆ. ಯಾವೆಲ್ಲ ಚರ್ಚೆಗಳು ವಿಷಯ ಬಂತು ಸರ್? ಯಾಕಂದ್ರೆ ಯಾರಿಗೂ ಕೂಡ ಅಧ್ಯಯನದ ಬಗ್ಗೆ ಅಥವಾ ಈ ವಿಚಾರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಏನೆಲ್ಲ ಚರ್ಚೆ? ಅಧ್ಯಯನ ವಿಚಾರಗಳು, ಯಾವ ಜನಸಂಖ್ಯೆ ಏನು ಹಿಂದುಳಿದಿದೆ, ಶೈಕ್ಷಣಿಕವಾಗಿ ಏನು ಹಿಂದುಳಿದಿದೆ, ಇವೆಲ್ಲವೂ ಚರ್ಚೆ ಆಗಿದೆ ಸರ್. ಈಗ ಬಹಿರಂಗವಾಗಿ ಸಾರ್ವಜನಿಕರಿಗೆ ಯಾವಾಗ ಈ ಮಾಹಿತಿ ಸಿಗುತ್ತೆ ಸರ್? ಇದು ಕ್ಯಾಬಿನೆಟ್ ಮತ್ತೆ ಮುಂದಿನ ತಿಂಗಳಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಚರ್ಚೆ ಆಗ್ತದೆ ಸರ್. ಥ್ಯಾಂಕ್ ಯು. ಇದಿಷ್ಟು ಆರ್.ಬಿ. ತಿಮ್ಮಾಪುರ ಅವರ ಮಾತು. ಕ್ಯಾಮ್ ಪರ್ಸನ್ ಹಾಗೆ ನಾವು ಒಂದಷ್ಟು ಚರ್ಚೆಯವರನ್ನ ಕೂಡ ಹಾಗೆ ಮಾತಾಡ್ತಾ ಹೋಗ್ತೀನಿ. ಸೊ ಈಗಾಗಲೇ ನಾವು ನೋಡಬಹುದು, ಅನೇಕ ಸಚಿವರು ತಮ್ಮದೇ ಆದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಸೊ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಇನ್ನೂ ಅನೇಕ ಸಚಿವರು ತಮ್ಮದೇ ಆದಂತ ಅಭಿಪ್ರಾಯ ಮಾಡ್ತಾರೆ. ಬೋಸರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಸಚಿವ ಸಂಪುಟ ಸಭೆ ಇತ್ತು ಸರ್, ಬಹಳ ಮಹತ್ವದ್ದು. ಏನೆಲ್ಲ ಚರ್ಚೆ ಆಯ್ತು? ಮಹತ್ವ ಇದೆ. ಆ ಸಬ್ಜೆಕ್ಟ್ ಬಗ್ಗೆ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಚರ್ಚೆ ನಡೀತಾ ಇದೆ. ಮುಂದಿನ ಕ್ಯಾಬಿನೆಟ್ ನಲ್ಲಿ ಫೈನಲ್ ಕನ್ಕ್ಲೂಷನ್ ಬರೋಣ ಎಂಬ ಒಂದು ಅಭಿಪ್ರಾಯಕ್ಕೆ ಬಂದಿ ನಾವೆಲ್ಲರೂ ಸೇರಿ. ಸರ್, ಈಗ ಪ್ರಮುಖವಾಗಿ ಸರ್ ಅಧ್ಯಯನ ಮಾಡ್ಕೊಂಡ್ಬನ್ನಿ, ಅಲ್ಲ ಸರ್, ಅಧ್ಯಯನ ಮಾಡ್ಕೊಂಡ್ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಏನೆಲ್ಲ ಚರ್ಚೆ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಕೆಲವರು ತಮ್ಮ ತಮ್ಮ ಅಭಿಪ್ರಾಯಗಳು ಹೇಳಿದ್ದಾರೆ. ಚರ್ಚೆ ನಡೀತಾ ಇದೆ. ಇದು ಅಪೂರ್ಣ ಆಗಿದೆ. ಮುಂದಿನ ಕ್ಯಾಬಿನೆಟ್ ನಲ್ಲಿ ಫೈನಲ್ ಡಿಸಿಷನ್. ಇನ್ನೂ ಏನಾದ್ರೂ ಸಲಹೆಗಳನ್ನೇನಾದ್ರು ಕೇಳಿದ್ದಾರೆ ಸರ್? ಯಾರ ಸಲಹೆ ಅವ್ರ ಸಲಹೆ, ಯಾರ್ಯಾರು ಏನ್ ಸಿಗ್ತದೋ ಅವ್ರ ಸಲಹೆಗಳು ಹೇಳಿದ್ದಾರೆ. ಪಬ್ಲಿಕ್ ಒಪಿನಿಯನ್ ಯಾವ ರೀತಿ ದಂಪತಿಗಳು ಹೇಳಿದ್ದಾರೆ, ಯಾವ ರೀತಿ ಮಾಡಬೇಕು ಅಂತ ಅವ್ರವ್ರ ಸಲಹೆ ಕೊಟ್ಟಿದ್ದಾರೆ. ಅಪೂರ್ಣ ಆಗಿದೆ. ಎಲ್ಲರೂ ಕಂಪ್ಲೀಟ್ ಆಗಿಲ್ಲ. ಮತ್ತೊಂದು ಸಚಿವ ಸಂಪುಟ ಸಭೆ ಯಾವಾಗ ಆಗುತ್ತೆ ಸರ್? ಮತ್ತೊಂದು ಸಚಿವ ಸಂಪುಟ ಸಭೆ ಯಾವಾಗ? ನೆಕ್ಸ್ಟ್ ವೀಕ್ ಗೊತ್ತಾಗಲ್ಲ. ಚಾಮರಾಜನಗರದಲ್ಲೇ ಡಿಸೈಡ್ ಆಗುತ್ತಾ ಹೇಗೆ ಅಂತ ನೋಡಿ, ಸಬ್ಜೆಕ್ಟ್ ಬಂದ್ಮೇಲೆ ಗೊತ್ತಾಗ್ತದೆ. ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಡಿಸ್ಕಷನ್ ಬರ್ತದೆ. ಏನಾದ್ರು ಸರ್, ಕೆಲವರು ಅನೇಕರ ವಿರೋಧ ಇದೆ, ಆ ರೀತಿ ಏನಾದ್ರು ಇದೆ? ಅಲ್ಲಂತೂ ಯಾವುದೇ ಆ ರೀತಿಯಾದಂತಹ ಅಭಿಪ್ರಾಯ ಬಂದಿಲ್ಲ. ಜನರಲ್ ಡಿಸ್ಕಷನ್ ಆಗಿದೆ. ಅದರ ಬಗ್ಗೆ ಮುಂದೆ ನೆಕ್ಸ್ಟ್ ಇದರಲ್ಲಿ ಮಾತಾಡೋಣ ಅಂತ ಹೇಳಿ ಫೈನಲ್ ಡಿಸಿಷನ್ ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್, ಇನ್ನ ಉಳಿದಂತೆ ಅನೇಕ ಸಚಿವರುಗಳು ಕೂಡ ಸರ್ ಜಾರಿ ಆಗ್ಲೇಬೇಕು ಅನ್ನೋ ಒತ್ತಡವನ್ನು ಹಾಕಿದ್ದಾರೆ. ಯಾವ ರೀತಿ ಆ ರೀತಿಯಾದ ಡಿಸ್ಕಷನ್ ಬಂದಿಲ್ಲ. ಹಾಗೆ ನಾವು ನೋಡಬಹುದು, ಅನೇಕರು ಕೂಡ ನಮ್ಮ ಜೊತೆಲಿದ್ದಾರೆ. ಹಾಗೆ ನಾವು ಮತ್ತಷ್ಟು ಸಚಿವರ ಅಭಿಪ್ರಾಯವನ್ನು ಕೂಡ ಪಡ್ಕೊಡೋಣ. ಸೊ ಅನೇಕ ಸಚಿವರು ಕೂಡ ನಮ್ಮ ಜೊತೆಲಿ ಇರ್ತಕ್ಕಂಥದ್ದು, ಅವರು ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನ ಸಲ್ಲಿಸ್ತಾರೆ ನಾವು ಕೂಡ ಗಮನಿಸ್ತಾ ಹೋಗ್ತೇವೆ. ಸೊ ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ್ ಇದ್ದಾರೆ. ಸರ್, ಇವತ್ತು ಏನೆಲ್ಲ ಸಲಹೆಯನ್ನು ಕೊಟ್ಟರು ಸರ್? ಯಾಕಂದ್ರೆ ತಮ್ಮ ತಂದೆಯವರು ವಿರೋಧವನ್ನು ಮಾಡಿದ್ರು. ಆದ್ರೆ ಸಚಿವರಾಗಿ ನೀವು ಬಂದಿಲ್ಲ, ಫಾರ್ ಅಂತಾನು ಬಂದಿಲ್ಲ. ದಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಆರ್ ಅನದರ್ ಫ್ಯೂ ಡೇಸ್. ಇನ್ನು ಮುಂದಿನ ಕ್ಯಾಬಿನೆಟ್ ನಲ್ಲಿ ಯಾವ ರೀತಿಯಾದಂತ ನಿರ್ಧಾರ ಆಗುತ್ತೆ ಸರ್? ಈಗ ಸಬ್ಜೆಕ್ಟು ಆ ಕಾಂಬಿನೇಷನ್, ಈ ಕಾಂಬಿನೇಷನ್, ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ. ಏನು ಲೋಪದೋಷಗಳದಾವ ಇನ್ನೊಂದ್ಸತಿ ಸರ್ವೆ ಮಾಡಬೇಕು, ಏನ್ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ತಗೊಂಡ್ಬರ್ಬೇಕು. ಸರ್, ಯಾರಾದ್ರೂ ವಿರೋಧವನ್ನು ಏನಾದ್ರೂ ಮಾಡಿದ್ರ? ವಿರೋಧ ಪ್ರಶ್ನೆ ಬಂದೇ ಇಲ್ಲ ಇದರಲ್ಲಿ. ವಿರೋಧ ಆಗ್ಲಿ ಫಾರ್ ಆಗ್ಲಿ ಅದ್ರ ಏನಿದೆಯೋ ಅಂತ ಅವ್ರವ್ರ ವೈಯಕ್ತಿಕ ಇಂಡಿವಿಜುವಲ್ ಎಲ್ಲರೂ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಇನ್ನು ಹೇಳೋದು ಬಹಳ ಜನ ಇದ್ದಾರೆ. ಅವರೆಲ್ಲ ಕೇಳಲಿಕ್ಕೆ ಇವಾಗ ಸಮಯ ಆಗ್ಲಿಲ್ಲ. ಅದಕ್ಕೆ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್. ಸರ್, ಅಧ್ಯಯನ ಮಾಡ್ಕೊಂಡ್ ಬನ್ನಿ ಅಂತ ಸಲಹೆಯನ್ನ ಕೊಟ್ಟಿದ್ರು. ಸರ್, ಅಧ್ಯಯನ ಯಾವ ರೀತಿಯಾದಂತ ವಿಚಾರವಾಗಿತ್ತು ಸರ್? ಅಧ್ಯಯನ ಇನ್ನು ಏನೇನು ಬೇಕಾಗಿತ್ತೋ ಇನ್ಫಾರ್ಮೇಶನ್ ಅಷ್ಟು ಕೊಡ್ತಾರೆ. ಈಗ ಎಲ್ಲರೂ ನೋಡ್ಕೋಬಹುದು.
ನೋಡ್ಬಿಟ್ಟು ಆಮೇಲೆ ಅವ್ರ ಅಭಿಪ್ರಾಯ ಹೇಳಿ. ಸರ್, ಕೆಲ ಸಚಿವರು ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ಅನ್ನೋಂಥದ್ದು ಸರ್. ತಾವು ಪ್ರತಿಪಾದನೆ ಮಾಡಿದಿರಾ? ಶಾಮನೂರು ಶಿವಶಂಕರಪ್ಪನವರು ಏನ್ ನಿಲ್ಲು ಕೊಟ್ಟಿದ್ರು ಅವರು ನಮ್ಮನ್ನ ಬಿಟ್ಟು ಹೇಗೆ ರಾಜ್ಯಭಾರ ನಡೆಸ್ತಾರೆ? ಇದು ಅವರು ಲಿಂಗಾಯತರು ಒಕ್ಕಲಿಗರು ಅಂತ ಬಂದಿಲ್ಲ, ವರದಿ ಒಪ್ಪಬಾರ್ದು ಅಂತ ಹೇಳಿದ್ರು ಸರ್. ವರದಿ ಒಪ್ಪಬಾರ್ದನ್ನ ಪ್ರಶ್ನೆ ಬಂದಿಲ್ಲ ಇದರಲ್ಲಿ. ಏನ್ ಬಂದಿರೋದು ಏನು? ಸಚಿವರು ಇದೀಗ ಸಂಪುಟ ಸಭೆ ಮುಗಿಸಿ ಆಚೆ ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವರ ಪ್ರತಿಕ್ರಿಯೆಗಳನ್ನ ಗಮನಿಸ್ತಾ ಇದ್ರಿ. ರಾಮಲಿಂಗಾರೆಡ್ಡಿ, ಬೋಸರಾಜು, ಆರ್.ಬಿ. ತಿಮ್ಮಾಪುರೆ, ಇದೀಗ ಎಸ್.ಎಸ್. ಮಲ್ಲಿಕಾರ್ಜುನ್. ಇನ್ಫ್ಯಾಕ್ಟ್ ಎಸ್.ಎಸ್. ಮಲ್ಲಿಕಾರ್ಜುನ್ ಅವರು ಏರು ಧ್ವನಿಯಲ್ಲೇನೆ ಈ ಒಂದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಮಲಿಂಗಾರೆಡ್ಡಿ ಅವರ ಮೊದಲ ಪ್ರತಿಕ್ರಿಯೆ ಏನ್ ಹೇಳಿದ್ರು ಸಭೆ ಬಳಿಕ ಕೇಳಿಸ್ಕೊಳ್ಳಿ. The entire process, when you hear it, the entire process, the way it has been done, when you hear it from the minister, you'll understand how much parameters is been considered, how they have gone to house, how many households they have gone. All those details will be spoken by the concerned minister. Hear me out. As of now, what question you are asking me, in now the cabinet, the same cabinet will be again forwarded for the next week. Again, the discussion is going Why are you? Listen, because it's a larger issue. Okay. It's a larger issue. So have patience. Why? What? There is nothing like that. Because it still takes a lot of discussion to happen. It is going to take for the next week. All the minister had a chance all the leaked information that has been coming out. Opinion. All the ministers had a chance Yes, to sir. express their opinion. Even next week also we are going to speak up our A special cabinet or a regular cabinet? It's going to be regular cabinet. One last question. There was a lot of leaked information in the last 6-7 years coming out about the caste census and what are the findings of the report. Was that something that was made public today? When minister is going to come and give you details, you'll be zapped. You'll be surprised. The detailing. ಯಾವುದೇ ಉಪಜಾತಿಗೂ ಅನ್ಯಾಯ ಆಗೋದಿಲ್ಲ. ಅದರಿಂದ ಚರ್ಚೆ ಸುದೀರ್ಘವಾಗಿ ನಡೀತದೆ. ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ತೀರ್ಮಾನ ಮಾಡ್ತೀವಿ. ಆತರ ಇಲ್ಲ. ರೈಟಿಂಗ್ ಅಲ್ಲೇನೋ ಕೂಡ ಕೇಳಿದರೆ ಅಭಿಪ್ರಾಯಗಳನ್ನ ಏನೂ ಇಲ್ಲ. ಯಾವುದು ಇಲ್ಲ. ಕ್ಯಾಬಿನೆಟ್ ಅಲ್ಲಿ ಯಾವುದೇ ಅಭಿಪ್ರಾಯ, ಯಾವುದೇ ಡಿಸಿಷನ್ಗೂ ಬರ್ಲಿಕ್ಕೆ ಇಲ್ಲ. ಚರ್ಚೆ ನಡೀತಾ ಇದೆ. ಇದು ಬಹಳ ದೊಡ್ಡ ಪ್ರಮಾಣದ ಕೆಲಸ. ಯಾವುದೇ ಒಂದು ಜಾತಿ ಉಪಜಾತಿಗೂ ಅನ್ಯಾಯ ಆಗಬಾರದು. ಸಂವಿಧಾನಬದ್ಧವಾಗಿ ಎಲ್ರಿಗೂ ಆ ಜನಸಂಖ್ಯೆ ಆಧಾರವಾಗಿ ನ್ಯಾಯ ಸಿಕ್ಕಬೇಕು. ಅದರಿಂದ ಇದರ ಚರ್ಚೆ ನಡೀತಾ ಇದೆ. ಮುಂದಿನ ಕ್ಯಾಬಿನೆಟ್ ಆಗಲಿ ಇನ್ನೊಂದು ಕ್ಯಾಬಿನೆಟ್ ಆಗಲಿ ಎಲ್ಲರೂ ಸಮಾಧಾನವಾಗಿ ಮಾಡಿ ಎಲ್ಲರನ್ನು ಒಪ್ಪಿಸ್ಕೊಂಡು ಮಾಡ್ತೀವಿ. ನನ್ನ ಅಭಿಪ್ರಾಯನು ಫೈನಲ್ ಹಾಕಿ ಮೊದಲು ಹೇಳಕ್ಕಾಗಲ್ಲ. ನೋಡಿ, ಸಮುದಾಯವಾದ ಸಚಿವರ ಅಭಿಪ್ರಾಯ ಪಡೆದಿದ್ದಾರೆ ಸರ್. ಸಿಎಂ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಮುಂದಿನ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಆಗುತ್ತೆ. ಅದು ಏನೇ ಇದ್ರು ಇವತ್ತು ನೋಡಿ, ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಯಾರ್ದು ವಿರೋಧ ಇಲ್ಲ. ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ, ಯಾರ್ದು ವಿರೋಧ ಇಲ್ಲ. ಇವಾಗ ಏನಿದೆ, ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ. ಆಲ್ರೆಡಿ ಸರ್, ಇವತ್ತು ಬಹಳ ಪ್ರಮುಖವಾದಂತ ಚರ್ಚೆ ಸರ್. ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆ ಆಯ್ತು ಸರ್? ಎಲ್ಲ ಡಿಸ್ಕಷನ್ ಪೂರ್ತಿ ಅಪೂರ್ಣ ಆಗಿದೆ. ಓಕೆ ಸರ್. ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂತ ಆಗ್ರಹವನ್ನು ಮಾಡಿದ್ರೆ ಸರ್? ಎಲ್ಲರಿಗೂ ನ್ಯಾಯ ಕೊಡುವಂತ ತೀರ್ಮಾನ ಮುಖ್ಯಮಂತ್ರಿಗಳೇ ತಗೊಂಡಿದ್ದಾರೆ. ಈಗ ಏನಿದೆ ಚರ್ಚೆ ಪೂರ್ತಿ ಆಗಕ್ಕಾಗಲಿಲ್ಲ, ಟೈಮ್ ಜಾಸ್ತಿ ಆಯ್ತು. ಇನ್ನೂ 1-2 ಮೀಟಿಂಗ್ ಆಗಬಹುದು. ಬಟ್ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ, ಎಲ್ರಿಗೂ ನ್ಯಾಯ ಸಿಗ್ತದೆ. ಅದು ಕನ್ಸೆನ್ಸಸ್ ಮಾಡ್ತೀವಿ, ಯುನಾನಿಮಸ್ ಡಿಸಿಷನ್ ಮಾಡ್ತೀವಿ. ಸರ್, ಮುಂದಿನ ಕ್ಯಾಬಿನೆಟ್ ಚಾಮರಾಜನಗರದಲ್ಲಿ ಆಗುತ್ತೆ ಸರ್, ಅಲ್ಲೇ ಡಿಸೈಡ್ ಆಗುತ್ತಾ ಹೇಗೆ ಸರ್? ಇಲ್ಲ, ಅದನ್ನ ಹೀಗೆ ಅಂತ ಹೇಳಕ್ಕಾಗಲ್ಲ. ಇನ್ನು 1-2 ಮೀಟಿಂಗ್ ಆಗ್ಬಹುದು, ಇವತ್ತೇ ಆಗ್ತದೆ ಅಂತ ಹೇಳಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸರ್, ಯಾರಿಗೂ ಅನ್ಯಾಯ ಆಗದಂತ ತೀರಲ್ಲಿ ಮಾಡ್ತೀವಿ. ಸಚಿವ ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ನಮ್ಮ ನಿಲುವು ಏನ್ ಪ್ರಕಟ ಮಾಡಿದ್ರಿ ಸರ್ ಕ್ಯಾಬಿನೆಟ್? ಇವತ್ತಿನ ಕ್ಯಾಬಿನೆಟ್ ನಮಗೆ ಸರ್ ಚರ್ಚೆ ಮಾಡಿದೀವಿ. ಯಾವುದು ನಿಲುವು ಆಗಲಿಲ್ಲ, ತೀರ್ಮಾನ ಆಗಲ್ಲ. ಯಾರು ಇಂಡಿವಿಜುವಲ್ ಆಗಿ ಹೀಗೆ ಆಗ್ಬೇಕು ಅಂತ ಹೇಳಿಲ್ಲ. ಏನು ವರದಿ ಇದೆ ವರದಿನ ಸ್ಟಡಿ ಮಾಡ್ತಾ ಇದೀವಿ, ಅಭಿಪ್ರಾಯಗಳು ಕೊಡ್ತಾರೆ. ಒಟ್ಟಾರೆ ತೀರ್ಮಾನ ಆಗಕ್ಕಾಗಲಿಲ್ಲ. ಚರ್ಚೆ ಅಪೂರ್ಣ ಆಗಿದೆ. ನಾಳೆ ಕ್ಯಾಬಿನೆಟ್ ಆಗ್ಬೋದು, ಇನ್ನೊಂದು ಕ್ಯಾಬಿನೆಟ್ ಆಗಬಹುದು. ಕನ್ಸೆನ್ಸಸ್ ಮೇಲೆ ಒಟ್ಟಿಗೆ ಸೇರಿ ತೀರ್ಮಾನ ಮಾಡ್ತೀವಿ. ಯಾವ ವರ್ಗಕ್ಕೂ ಯಾವ ಜಾತಿಗೂ ಅನ್ಯಾಯ ಆಗಲ್ಲ. ಸರ್, ಏರು ಧ್ವನಿಯಲ್ಲಿ ಚರ್ಚೆ ಸರ್, ಕೆಲ ಸಚಿವರು ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ಅನ್ನೋ ಇಲ್ಲ. ಆಕ್ಷೇಪ ವ್ಯಕ್ತಪಡಿಸಿ ಇಲ್ಲ, ಅಭಿಪ್ರಾಯವನ್ನು ತೆಗೆದುಕೊಂಡಾದ್ಮೇಲೆ ಯಾರು ಏರು ಧ್ವನಿ ಇಲ್ಲ, ಏನು ಇಲ್ಲ, ಏನು ತಪ್ಪತ್ರ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಸರ್? ನಿಮ್ಮ ಅಭಿಪ್ರಾಯವನ್ನೆಲ್ಲ ತೆಗೆದುಕೊಂಡಾದ್ಮೇಲೆ ಮುಖ್ಯಮಂತ್ರಿ ಫೈನಲ್ ಏನು ಸೂಚನೆ ಕೊಟ್ಟರು? ಮುಂದಕ್ಕೆ ಹೋಗಿದೆ ಮೀಟಿಂಗ್, ಫೈನಲ್ ಆಗಲಿಲ್ಲ.